ಕೆಮೊಥೆರಪಿ ಸೆಂಟರ್ಗಳು ಮಾಡೋದಕ್ಕೆ, ಕಾರ್ಡಿಯಕ್ ಕ್ರಿಟಿಕಲ್ ಕೇರ್ ಬ್ಲಾಕ್ ಮಾಡೋದಕ್ಕೆ ಮತ್ತು ಎಲ್ಲಾ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಅವ್ರಿಗೆ ಏನಂತ ಹೇಳಿದ್ರೆ ಅವ್ರಿಗೆ ಸಹನೆ ಇಲ್ಲ. ಅವ್ರು ತಿಳ್ಕೊಂಡಿದ್ರು ರಾಜ್ಯ ದಿವಾಳಿ ಆಗೋಗಿದೆ, ಅಭಿವೃದ್ಧಿ ಆಗೋದಿಲ್ಲ, ಏನು ಇರೋದಿಲ್ಲ ಅಂತ. ಇವತ್ತು ಮುಖ್ಯಮಂತ್ರಿಗಳು ಅಭಿವೃದ್ಧಿ ಹೇಗ್ ಮಾಡಕ್ ಸಾಧ್ಯ ಆಗುತ್ತೆ ಮತ್ತು ಹೇಗೆ ಅದನ್ನ ನಿರ್ವಹಣೆ ಮಾಡ್ಬೋದು, ಜನರಿಗೂ ಸಹಾಯ ಮಾಡೋದು ಮತ್ತು ನಮ್ಮ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡೋದು ಮತ್ತು ರಾಜ್ಯದ ಅಭಿವೃದ್ಧಿ ಮಾಡೋದು ಎಲ್ಲವೂ ಕೂಡ ಎಲ್ಲ ಅಂಶಗಳು ಕೂಡ ಇದೆ. ಖಂಡಿತವಾಗಿ ಇವತ್ತು ಎಲ್ಲಾ ಕಡೆ ಕ್ರಿಟಿಕಲ್ ಕೇರ್ ಬ್ಲಾಕ್ ಮಾಡ್ತಕ್ಕಂಥದ್ದು ಕೊಟ್ಟಿದ್ದಾರೆ. ಹಳೆ 7 ತಾಲೂಕುಗಳಿಗೆ ಆಸ್ಪತ್ರೆಗಳು ಇರಲಿಲ್ಲ, ತಾಲೂಕು ಆಸ್ಪತ್ರೆಗಳು, ಹೊಸ ತಾಲೂಕು ಆಸ್ಪತ್ರೆ ಕೊಟ್ಟಿದ್ದಾರೆ. ಮತ್ತು ಕೆಮೊಥೆರಪಿಗೆ ಎಲ್ಲಾ ಕಡೆ ಕೇಂದ್ರಗಳು ಮಾಡೋದಕ್ಕೆ ಕೊಟ್ಟಿದ್ದಾರೆ. ಮತ್ತು ಇನ್ನೂ ಹಲವಾರು ಹೊಸ ಏನು ಸಮುದಾಯ ಆರೋಗ್ಯ ಕೇಂದ್ರ ಮಾಡೋದಕ್ಕೆ ಹಣ ಕೊಟ್ಟಿದ್ದಾರೆ. ಅನೇಕ ಬಹಳಷ್ಟು ಇದೆ. ನಮ್ಮ ಇಲಾಖೆಯಲ್ಲೂ ಕೂಡ ಬಹಳಷ್ಟು ಇದೆ. ಬಹಳ ನಮ್ಗೆ ಕೆಲಸ ಮಾಡೋದಕ್ಕೆ ಬಹಳಷ್ಟು ನಮ್ಗೆ ಆರೋಗ್ಯ ಇಲಾಖೆಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು ಖಂಡಿತವಾಗಿಯೂ ರಾಜ್ಯದಲ್ಲಿ ನಮ್ಮ ಆರೋಗ್ಯ ವ್ಯವಸ್ಥೆ ಈ ಬಜೆಟ್ ಇಂದ ಬಹಳ ಒಳ್ಳೆಯ ಒಂದು ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ಅನುಕೂಲ ಆಗಿದೆ. ನೋಡಿ, ಅದ ನಂತರ ಹೇಳ್ತೀವಿ ಬಿಡಿ. ಇವಾಗ ಎಲ್ಲವನ್ನು ಕೂಡ ಬಜೆಟ್ ಅಲ್ಲಿ ಆಯವ್ಯಯದಲ್ಲಿ ಬರೋದಿಲ್ಲ. ಮುಂದೆ ಏನೇನ್ ಮಾಡ್ಬೇಕು ಖಂಡಿತ ಅದನ್ನೆಲ್ಲ ಮಾಡ್ತೀವಿ. ನೋಡಿ, ಅವರಿಗೆ ಸಹನೆ ಇಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ಯಾವ ರೀತಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಸ್ಪಷ್ಟವಾಗಿ ಆಯವ್ಯಯದಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸುಮ್ನೆ ನಾವೇನೋ ಆಯವ್ಯಯ ಬಜೆಟ್ ಅಲ್ಲಿ ಬರಬೇಕು ಅಂತ ಹೇಳಿದ್ರೆ ಲೆಕ್ಕಾಚಾರ ಇಲ್ದೇನೆ ಮಾತಾಡಕ್ ಆಗೋದಿಲ್ಲ. ಇದು ಅಫಿಷಿಯಲ್ ಡಾಕ್ಯುಮೆಂಟ್. ಎಷ್ಟು ರಾಜ್ಯಕ್ಕೆ ನಷ್ಟ ಆಗಿದೆ ಅದನ್ನ ಮುಂದೆ ಸರಿಪಡಿಸ್ಬೇಕು. ಈಗ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಕೇಂದ್ರಕ್ಕೆ ಹೋಗಿ ನಾವು ಮನವಿ ಮಾಡಿ ಇದಕ್ಕೆ ನೀವು ನ್ಯಾಯ ಕೊಡಿಸ್ತಕ್ಕಂಥದ್ದು ಮುಂದಿನ ಹಣಕಾಸಿನ ಆಯೋಗದಲ್ಲಿ ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಗಲೇಬೇಕು. ಇಲ್ಲದೆ ಹೋದ್ರೆ ರಾಜ್ಯ ನಾವು ಉತ್ಪತ್ತಿ ಮಾಡ್ತಾ ಇದೀವಿ, ಆದ್ರೆ ನಮಗೆ ಏನು ಬರ್ಬೇಕಾಗಿರೋದು ಹಣ ಬರದೆ ಹೋದ್ರೆ ಖಂಡಿತವಾಗಿ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆದಂಗಿಲ್ಲ. ಸೊ ಮುಂದಿನ ಹೋರಾಟ ಮಾಡೋದಕ್ಕೆ ಈ ಒಂದು ಆಯವ್ಯಯ ನಮಗೆ ಒಂದು ರೀತಿ ಶಕ್ತಿ ಕೊಟ್ಟಿದೆ. ಕೇಂದ್ರದಿಂದ ನಮ್ಗೆ ನ್ಯಾಯ ಕೇಳ್ತಾ ಇದೀವಿ. ನಾವೇನ್ ಬೇರೆ ಇನ್ನೇ ಹೋರಾಟ ಅಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೆ ಏನು ನ್ಯಾಯಯುತವಾಗಿ ಸಿಗ್ಬೇಕು ಅದನ್ನ ಕೊಡ್ತಕ್ಕಂಥದಕ್ಕೆ ನಮ್ಮ ಹೋರಾಟ ಅಷ್ಟೇ. ಎಲ್ಲ ಡೀಟೇಲ್ ಆಗಿ ನಮ್ಮ ಡೆಪ್ಟಿ ಸಿಎಂ ಹೇಳ್ತಾರೆ. ಇವತ್ತು ಎಲ್ಲಾ ನಗರ ಪಾಲಿಕೆಗಳಿಗೆ 200 ಕೋಟಿ ಕೊಟ್ಟಿದೆ. 2,000 ಕೋಟಿ ಬೆಂಗಳೂರು ಬಿಟ್ಬಿಡಿ, ಉಳಿದಿರುವಂತ 10 ನಗರ ಪಾಲಿಕೆಗಳಿಗೆ 2,000 ಕೋಟಿ ಕೊಟ್ಟಿದ್ದಾರೆ ಈ ಬಜೆಟ್ ನಲ್ಲಿ. ಬರೀ ಬೆಂಗಳೂರು ಬಗ್ಗೆ ಯಾಕೆ ಮಾತಾಡ್ತೀರಾ? ಹುಬ್ಬಳ್ಳಿ ಇರ್ಬೋದು, ಅಲ್ಲೆಲ್ಲ ಬಿಜೆಪಿ ತಾನೇ ಇರೋದು. ಅವ್ರಿಗೂ ಕೂಡ 200 ಕೋಟಿ ಅನುದಾನ ಈ ಒಂದು ಆಯವ್ಯಯದಲ್ಲಿ ಇದೆ. ಆಯ್ತಾ? ಸೊ ಅದರಿಂದ ನಾವು ಈಗ ನನ್ನಲ್ಲಿ 7 ತಾಲೂಕು ಇದೆ. 7 ತಾಲೂಕು ಹೊಸ ಆಸ್ಪತ್ರೆಗಳು. ಅದರಲ್ಲಿ 2 ಬಿಜೆಪಿ ಕ್ಷೇತ್ರ ಇರುವಂತಹ ಆಸ್ಪತ್ರೆ ಕೊಟ್ಟಿದ್ದೀವಿ. ಖಾನಾಪುರ್ ಮತ್ತೆ ಶಿರಟ್ಟಿ, ಅಲ್ಲಿ ಬಿಜೆಪಿ ಇದ್ದಾರೆ. ಮತ್ತೆ ದೇವದುರ್ಗ 3 ಕಡೆ ಕೊಟ್ಟಿದ್ದೀವಿ, JDS ಇದರಲ್ಲಿ. ಆಯ್ತಾ? ಇದು ತಾರತಮ್ಯನೂ ಇಲ್ಲ. ಇದು ಈ ಒಂದು ಕೆಮೊಥೆರಪಿ ಸೆಂಟರ್ಗಳು ಮಾಡೋದಕ್ಕೆ, ಕಾರ್ಡಿಯಕ್ ಕ್ರಿಟಿಕಲ್ ಕೇರ್ ಬ್ಲಾಕ್ ಮಾಡೋದಕ್ಕೆ ಮತ್ತು ಎಲ್ಲಾ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಅವ್ರಿಗೆ ಏನಂತ ಹೇಳಿದ್ರೆ ಅವ್ರಿಗೆ ಸಹನೆ ಇಲ್ಲ. ಅವ್ರು ತಿಳ್ಕೊಂಡಿದ್ರು ರಾಜ್ಯ ದಿವಾಳಿ ಆಗೋಗಿದೆ, ಅಭಿವೃದ್ಧಿ ಆಗೋದಿಲ್ಲ, ಏನು ಇರೋದಿಲ್ಲ ಅಂತ. ಇವತ್ತು ಮುಖ್ಯಮಂತ್ರಿಗಳು ಅಭಿವೃದ್ಧಿ ಹೇಗ್ ಮಾಡಕ್ ಸಾಧ್ಯ ಆಗುತ್ತೆ ಮತ್ತು ಹೇಗೆ ಅದನ್ನ ನಿರ್ವಹಣೆ ಮಾಡ್ಬೋದು, ಜನರಿಗೂ ಸಹಾಯ ಮಾಡೋದು ಮತ್ತು ನಮ್ಮ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡೋದು ಮತ್ತು ರಾಜ್ಯದ ಅಭಿವೃದ್ಧಿ ಮಾಡೋದು ಎಲ್ಲವೂ ಕೂಡ ಎಲ್ಲ ಅಂಶಗಳು ಕೂಡ ಇದೆ. ಖಂಡಿತವಾಗಿ ಇವತ್ತು ಎಲ್ಲಾ ಕಡೆ ಕ್ರಿಟಿಕಲ್ ಕೇರ್ ಬ್ಲಾಕ್ ಮಾಡ್ತಕ್ಕಂಥದ್ದು ಕೊಟ್ಟಿದ್ದಾರೆ. ಹಳೆ 7 ತಾಲೂಕುಗಳಿಗೆ ಆಸ್ಪತ್ರೆಗಳು ಇರಲಿಲ್ಲ, ತಾಲೂಕು ಆಸ್ಪತ್ರೆಗಳು, ಹೊಸ ತಾಲೂಕು ಆಸ್ಪತ್ರೆ ಕೊಟ್ಟಿದ್ದಾರೆ. ಮತ್ತು ಕೆಮೊಥೆರಪಿಗೆ ಎಲ್ಲಾ ಕಡೆ ಕೇಂದ್ರಗಳು ಮಾಡೋದಕ್ಕೆ ಕೊಟ್ಟಿದ್ದಾರೆ. ಮತ್ತು ಇನ್ನೂ ಹಲವಾರು ಹೊಸ ಏನು ಸಮುದಾಯ ಆರೋಗ್ಯ ಕೇಂದ್ರ ಮಾಡೋದಕ್ಕೆ ಹಣ ಕೊಟ್ಟಿದ್ದಾರೆ. ಅನೇಕ ಬಹಳಷ್ಟು ಇದೆ. ನಮ್ಮ ಇಲಾಖೆಯಲ್ಲೂ ಕೂಡ ಬಹಳಷ್ಟು ಇದೆ. ಬಹಳ ನಮ್ಗೆ ಕೆಲಸ ಮಾಡೋದಕ್ಕೆ ಬಹಳಷ್ಟು ನಮ್ಗೆ ಆರೋಗ್ಯ ಇಲಾಖೆಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು ಖಂಡಿತವಾಗಿಯೂ ರಾಜ್ಯದಲ್ಲಿ ನಮ್ಮ ಆರೋಗ್ಯ ವ್ಯವಸ್ಥೆ ಈ ಬಜೆಟ್ ಇಂದ ಬಹಳ ಒಳ್ಳೆಯ ಒಂದು ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ಅನುಕೂಲ ಆಗಿದೆ. ನೋಡಿ, ಅದ ನಂತರ ಹೇಳ್ತೀವಿ ಬಿಡಿ. ಇವಾಗ ಎಲ್ಲವನ್ನು ಕೂಡ ಬಜೆಟ್ ಅಲ್ಲಿ ಆಯವ್ಯಯದಲ್ಲಿ ಬರೋದಿಲ್ಲ. ಮುಂದೆ ಏನೇನ್ ಮಾಡ್ಬೇಕು ಖಂಡಿತ ಅದನ್ನೆಲ್ಲ ಮಾಡ್ತೀವಿ. ನೋಡಿ, ಅವರಿಗೆ ಸಹನೆ ಇಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ಯಾವ ರೀತಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಸ್ಪಷ್ಟವಾಗಿ ಆಯವ್ಯಯದಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸುಮ್ನೆ ನಾವೇನೋ ಆಯವ್ಯಯ ಬಜೆಟ್ ಅಲ್ಲಿ ಬರಬೇಕು ಅಂತ ಹೇಳಿದ್ರೆ ಲೆಕ್ಕಾಚಾರ ಇಲ್ದೇನೆ ಮಾತಾಡಕ್ ಆಗೋದಿಲ್ಲ. ಇದು ಅಫಿಷಿಯಲ್ ಡಾಕ್ಯುಮೆಂಟ್. ಎಷ್ಟು ರಾಜ್ಯಕ್ಕೆ ನಷ್ಟ ಆಗಿದೆ ಅದನ್ನ ಮುಂದೆ ಸರಿಪಡಿಸ್ಬೇಕು. ಈಗ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಕೇಂದ್ರಕ್ಕೆ ಹೋಗಿ ನಾವು ಮನವಿ ಮಾಡಿ ಇದಕ್ಕೆ ನೀವು ನ್ಯಾಯ ಕೊಡಿಸ್ತಕ್ಕಂಥದ್ದು ಮುಂದಿನ ಹಣಕಾಸಿನ ಆಯೋಗದಲ್ಲಿ ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಗಲೇಬೇಕು. ಇಲ್ಲದೆ ಹೋದ್ರೆ ರಾಜ್ಯ ನಾವು ಉತ್ಪತ್ತಿ ಮಾಡ್ತಾ ಇದೀವಿ, ಆದ್ರೆ ನಮಗೆ ಏನು ಬರ್ಬೇಕಾಗಿರೋದು ಹಣ ಬರದೆ ಹೋದ್ರೆ ಖಂಡಿತವಾಗಿ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆದಂಗಿಲ್ಲ. ಸೊ ಮುಂದಿನ ಹೋರಾಟ ಮಾಡೋದಕ್ಕೆ ಈ ಒಂದು ಆಯವ್ಯಯ ನಮಗೆ ಒಂದು ರೀತಿ ಶಕ್ತಿ ಕೊಟ್ಟಿದೆ.
ಕೇಂದ್ರದಿಂದ ನಮ್ಗೆ ನ್ಯಾಯ ಕೇಳ್ತಾ ಇದೀವಿ. ನಾವೇನ್ ಬೇರೆ ಇನ್ನೇ ಹೋರಾಟ ಅಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೆ ಏನು ನ್ಯಾಯಯುತವಾಗಿ ಸಿಗ್ಬೇಕು ಅದನ್ನ ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಹೋರಾಟ ಅಷ್ಟೇ. ಅದೆಲ್ಲ ಡೀಟೇಲ್ ಆಗಿ ನಮ್ಮ ಡೆಪ್ಟಿ ಸಿಎಂ ಹೇಳ್ತಾರೆ. ಇವತ್ತು ಎಲ್ಲಾ ನಗರ ಪಾಲಿಕೆಗಳಿಗೆ 200 ಕೋಟಿ ಕೊಟ್ಟಿದೆ, 2,000 ಕೋಟಿ. ಬೆಂಗಳೂರು ಬಿಟ್ಬಿಡಿ, ಉಳಿದಿರುವಂತಹ 10 ನಗರ ಪಾಲಿಕೆಗಳಿಗೆ 2,000 ಕೋಟಿ ಕೊಟ್ಟಿದ್ದಾರೆ ಈ ಬಜೆಟ್ ನಲ್ಲಿ. ಬರೀ ಬೆಂಗಳೂರು ಬಗ್ಗೆ ಯಾಕೆ ಮಾತಾಡ್ತೀರಾ? ಹುಬ್ಬಳ್ಳಿ ಇರ್ಬೋದು, ಅಲ್ಲೆಲ್ಲ ಬಿಜೆಪಿ ತಾನೇ ಇರೋದು. ಅವ್ರಿಗೂ ಕೂಡ 200 ಕೋಟಿ ಅನುದಾನ ಈ ಒಂದು ಆಯವ್ಯಯದಲ್ಲಿ ಇದೆ, ಆಯ್ತಾ? ಸೊ ಅದರಿಂದ ನಾವು ಈಗ ನನ್ನಲ್ಲಿ 7 ತಾಲೂಕು ಇದೆ, 7 ತಾಲೂಕು ಹೊಸ ಆಸ್ಪತ್ರೆಗಳು. ಅದರಲ್ಲಿ 2 ಬಿಜೆಪಿ ಕ್ಷೇತ್ರ ಇರುವಂತಹ ಆಸ್ಪತ್ರೆ ಕೊಟ್ಟಿದ್ದೀವಿ, ಖಾನಾಪುರ್ ಮತ್ತೆ ಶಿರಟ್ಟಿ, ಅಲ್ಲಿ ಬಿಜೆಪಿ ಇದ್ದಾರೆ. ಮತ್ತೆ ದೇವದುರ್ಗ 3 ಕಡೆ ಕೊಟ್ಟಿದ್ದೀವಿ, JDS ಇದರಲ್ಲಿ, ಆಯ್ತಾ? ಇದು ತಾರತಮ್ಯನೂ ಇಲ್ಲ ಇದು ಈ ಒಂದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.